ಮನೋಜ್ ಅಲ್ಲ, ನಾನು ಮನೋಜ್ ಈಗ ಫೋನ್ ಮಾಡಿ ಮಾತಾಡಿದ್ದೀನಿ. ಹಾಂ ವೆಂಕಟೇಶ್ ಅಣ್ಣ ಕಣೆ ಅವನು. ವೆಂಕಟೇಶ್ ಅಣ್ಣ. ಹಲೋ ವೆಂಕಟೇಶ್ ಅಣ್ಣ ಹೇಳಪ್ಪ, ಚೆನ್ನಾಗಿದ್ದೀನಪ್ಪ. ಅವ್ನು ಮನೋಜ್ ಅಲ್ಲ, ಅವನು. ಅಲ್ಲಪ್ಪ, ನೀನ್ ಚೆನ್ನಾಗಿದ್ದೀನಯ್ಯ? ಇವ್ ಕಷ್ಟ ಸುಖ ಎಲ್ಲ ವಿಚಾರಿಸ್ತಾನೆ, ಹೆಂಡತಿ ಮಕ್ಕಳು ವಿಚಾರಿಸ್ದಂಗೆ. ನೀನ್ ಮನೋಜ್ ಅಲ್ಲ ನೀನು. ಅಯ್ಯೋ ನಾನು ಈಗ ಚುಚ್ಕೊಂಡು ಸತ್ತೋಗ್ಬಿಡ್ತೀನಿ ಈಗ. ಏನಿದು ಹಬ್ಬದ ದಿನ ಹಿಂಗೆ ಇದ್ ಮಾಡ್ತಾರೆ? ಈ ಗಣಪತಿ ಫಂಕ್ಷನ್ ಇವಾಗ ಹಾ, ಗಣಪತಿ ಫಂಕ್ಷನ್ ಹೆಂಗೆ ಇವಾಗ? ಗಣಪತಿ ಫಂಕ್ಷನ್ ಮಾಡದಣ್ಣ, ಹಾಂ ಆದ್ರೆ ಇವನು ಮನೋಜ್ ಅಲ್ಲ. ಇವನ್ ಯಾವ 300 ರೂಪಾಯಿ ಕೊಡ್ತೀನಿ ಅಂತಾರಲ್ಲ ಅಣ್ಣ ಇವನು. 300 ರೂಪಾಯಿ ತಗೊಂಡು ಏನಾದ್ರು ಅರೆ ಹೊಡಿತಾರಂತಲ್ಲಿ. ಅಣ್ಣ 500 ರೂಪಾಯಿ, 300 ರೂಪಾಯಿ ಅಲ್ಲ. 500 ರೂಪಾಯಿ ಏನ್ ಬರ್ತೈತಿ ಇವತ್ತು? 10,000 ಕೊಟ್ರೆ ಏನ್ ಗೊತ್ತಿಲ್ಲ ಅಣ್ಣ. ಇವರೇ ಪರವಾಗಿಲ್ಲ ಅಣ್ಣ, 5,000 ಕೇಳೋರೆ, ನೀವು 10,000 ಕೇಳ್ತಾ ಇದೀರಾ. 10,000 ಏನು ಬರಲ್ಲ ಅಂತ ನಾನು ಹೇಳ್ತೀನಿ. ಅವನು ಮನೋಜ್ ಅಲ್ಲ, ಅವನು. ಲೇ ನನ್ ಮನೋಜ ಅಲ್ಲ, ತಿಪ್ಪೇಸಿ ಅಲ್ಲ, ಮೂಡ್ರೇಸಿ ಅಲ್ಲ. ಲೇ ನಾನೀಗ ಬಾಟ್ಲು ತಂದು ಚೆಚ್ಕೊಂಡ್ಲೇ ನಿಮ್ ಮನೆ ಮನೆ ಯಾಕೆ ಮಾಡ್ತೀಯ? ಮನೆ ಯಾಕೆ ಮಾಡ್ತೀಯ? ಈಗ ಕುಡ್ಬಿಟ್ಟು ಸುಮ್ನೆ ಇರೋಕ್ಕಾಗ್ದಾನೆ ಯಾಕೆ ಹಿಂಗ್ ಹಿಂಸೆ ಬರ್ತಾ ಇದೆಯಾ ನಮ್ಗೆ? ಲೇ ಮತ್ತೆ ಬಾಟ್ಲು ತಂದು ಚುಚ್ಕೊಂತೀನಿ ಕಣ ಈಗ್ಲೇ. ಲೇ ಇವ್ನ ಹೆಸರು ಬರ್ದಿಕ ನನ್ನ ಮಗಂದು, ನಮ್ಮ ಜೈಲಾಗಿರ್ಬೇಕು. ನಾವು ಹೊಡಿತೀನಿ ನಾನು. ಆಮೇಲೆ ನಾನು ಯಾಕೆ ಬರ್ದಿಡ್ತೀರಾ ನೀವು? ನನ್ನ ಮಗನೇ ಲೇ ನಿನ್ನ ಹೆಸರು ಬರ್ದಬೇಕಿ ನಮ್ಮ ಲೇ ನಮ್ಮ ಅಮ್ಮನ ಸ್ವಂತವಾಗ ನೋಡು. ನಿನಗೆ ಅವ್ರ ಅಮ್ಮನ ಚಡ್ಡಿಯಲ್ಲಿ ಕುಂಡ್ರಿಸ್ತೀನಿ ಸ್ಟೇಷನ್ಗೆ. ಒಂದ್ ಮಗ ಫಸ್ಟ್ ಇವನ ಹೆಸರೇ ಬರೀ. ನನ್ನ ಹೆಸರು ಬರ್ತೀಯಾ? ಅನ್ನ ತಿಂತೀಯಾ ಇಲ್ಲ ಏಲ್ ತಿಂತೀಯಾ? ವೆಂಕಟೇಶ್ ಅಣ್ಣ ಹೇಳಯ್ಯ. ಬರೀ ನನ್ನ ಹೆಸರು ಯಾಕೆ ಬರ್ತೀರಾ ವೆಂಕಟೇಶಣ್ಣ? ಮತ್ ನಿನ್ ಕಾಸು ಕೊಡೋದಿಲ್ಲ ಅಂತೀಯಲ್ಲ? ಕಾಸು ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಎತ್ತಲಾಗ ಬರ್ತದಲ್ಲ 500 ರೂಪಾಯಿ. ಇಲ್ಲ 5,000 ಒಂದು ಕೊಡ್ತೀನಿ. 5,000 ಕಣಲ್ಲೇ. ಹಾ, ನೀನು ಗಣೇಶ ಕೊಡ್ತಲೇ. ಓ ನೀನೇ ಈಗ ತಾನೇ ಕೇಳ್ದಲ್ಲ 5,001 ಅಂತ. ಲೇ 5,000 ಬೇಡ ಕಣಲ್ಲೇ, ಗಣೇಶನ್ ಕೊಡ್ತಾವ್. ಲೇ ಹೋಗ್ಲಿ, ಅದಕ್ಕೆ ಆಮೇಲೆ ಆರ್ಕಾಶ ಕೊಡ್ಸು ಅಂತಾನ ಅವನು. ಅಯ್ಯೋ ಏನ್ ಮಾಡೋದನ, ಯಾರು ಅಂತಾನೆ ಗೊತ್ತಾಯ್ತಲ್ಲ ಅತ್ತಿಗೆ. ಲೇ ಇವತ್ತು ನಮ್ಮವಳು ಕರ್ಕೊಂಡು ಇವತ್ತು ಜಿಂಗ್ ಚಾಕ್ ಜಿಂಗ್ ಚಿಕ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್. ಇವತ್ತು ನಾ ಊರಿಗೆ ಬರಲ್ಲ, ಹೋಗು ನೀನ್ ಹಂಗೇನಾದ್ರು ಮಾಡ್ತಾರೆ. ನಾನು ಊರಿಗೆ ಬರಲ್ಲ. ಊರಿಗೆ ಬರಲ್ಲ? ಊರ್ಗ್ ಹೋಗ್ಬೇಕಂತ ಎಲ್ಲ ರೆಡಿ ಆಗಿದ್ದೆ, ನಾನು ಊರಿಗೆ ಬರಲ್ಲ, ಹೋಗು. ಲೇ ಇವತ್ತು ನಮ್ಮ ಆಕಿ ಬಂದವಳೆ, ಇವತ್ತು ನಮ್ಮ ಹುಡುಗಿ ಬಂದಿದ್ಲು, ಸಿಕ್ಕವಳೆ. ಹುಚ್ಚಾಗ ಹೋಗ್ಬಿಟ್ಟವನತಿ. ಇದೇ ಸಂಜೆ ಸಂಜೆ ನಮ್ ದೊಡ್ಡವ್ರ ಮಂತಕ್ ಬರ್ತೀನಿ ಅಂತ ಬಾ, ಅವಾಗ ಅಲ್ಲಿ ಬರ್ತೀನಿ. ಹಂಗೆ ಒಂದ್ ಅರ್ಧ ಗಂಟೆ ಕರ್ಕೊಂಡ್ ಬಂದ್ಬಿಡ್ಬೇಕು ವಾಪಸ್ಸು ಅಂತ ಅಂದವಳೆ. ಏನ್ ಅನ್ಕೊಂಡಿದ್ಯಾ ನೀ? ನನ್ನ ಮಾವ ಕೆಲಸ ಮಾಡ್ತೀನಿ ಅನ್ಕೊಂಡಿದ್ಯಾ? ಲೇ ಮಾಮೂನ್ ಏನು ಮಾಡ್ಬೇಡ, ಏನು ಮಾಡ್ಬೇಡ. ತೀಟೆ ಇದ್ರೆ ನೀನೇ ಹೋಗು, ನಾನೇನು ಕರ್ಕೊ ಬರ್ಲಿ? ಮದುವೆ ಆಗಿರೋ ಹೆಣ್ಣನ್ನ ಕರ್ಕಬಾ ಅಂತೀಯಲ್ಲ ನೀನು, ಮನುಷ್ಯನೆಲ್ಲ ನೀನು. ಮದುವೆ ಆಗಿರೋ ಹೆಣ್ಣನ್ನ ಕರ್ಕಬಾ ಅಂತೀಯಲ್ಲ, ಅಕ್ಕ ತಂಗಿಯ ಜೊತೆ ಹುಟ್ಟಿದ್ಯಾ ನೀನು? ಲೇ ಲೋಪರ್ ನನ್ ಮಗನೇ, ನೀನು ಹೈಸ್ಕೂಲಾಗ ಮಾಡ್ಬೇಕಾರೆ ಇವ್ನಿಗೆ ಹೆಂಗ್ ಹೇಳೋದು? ಇವ್ನು ಕುಡಿದು ಬಿಟ್ಟವತ್ತಿಗೆ ಹೆಂಗೋ ಹೇಳುದು. ಈಗ ಒಂದ್ ಕೆಲ್ಸ ಮಾಡು, 500 ರೂಪಾಯಿ ಹಾಕ್ತೀನಿ, ಲೇ ಭಿಕ್ಷಕ್ ನನ್ ಮಗನೇ. ನಾವೇ ಕೊಡ್ತೀನಿ 408 ರೂಪಾಯಿ ಬಿಲ್ ಆಗೈತಿ ಇಲ್ಲಿ. ಯಾವ ಬಾರಾಗಿದ್ದೀರಿ ಹೇಳು? ಎಲ್ಲನೂ ಇದ್ದಿ, ನಿನ್ಗೆ ಯಾಕಲ್ಲ? ಮಂಜುನಾಥ್ ಬೇರ ವೈನ್ಸಲ್ಲಿ ಇದ್ದೀರಾ? ಎಲ್ಲ ಅಲ್ಲೇ ಇರೋದು. ಯಾಕೀಗ ಇವ್ ಲೋಕಿಗೆ ಫೋನ್ ಕೊಡು. ತಳಲೆ ಲೋಕಡಿಗೆ ಅಲ್ಲಿ ಸರ್ವಿಸ್ ಮಾಡ್ತಾರಲ್ಲ ಅವ್ರಿಗೆ. ಲೋಕಣ, ಈಗ ನಿನ್ ನಂಬರ್ಗೆ 500 ರೂಪಾಯಿ ಹಾಕ್ತೀನಿ. ಅವ್ರಿಗೆ ಕುಡ್ಸ್ಬಿಟ್ಟು ಮನೆ ತಗೊಂಡ್ ಕರ್ಕೊಂಡೋಗಿ ಬಿಟ್ಟು ಬರೋಣ. ಆಟೋ ಚಾರ್ಜ್ ಹಾಕ್ತೀನಿ. 3,000 ಮಾಡ್ಬಿಟ್ಟು ಈಗ ಇನ್ನೂ ಎಣ್ಣೆ ಬೇಕು ಅಂತ ಕೂತವ್ರೆ. 500 ರೂಪಾಯಿ ಎಲ್ಲ ಹಾಕ್ತೀನಿ. 3,000 ಎಣ್ಣೆ ಕೊಡ್ದವ್ರೆ? ಎಷ್ಟ್ ಜನ ಬಂದವ್ರೆ? ಯಾರ್ಯಾರು ಬಂದವ್ರೆ? ತಿಂದಿಲ್ಲ ಇಲ್ಲೆಲ್ಲ ಕೈಕೊಂಡ್ ಜೋರಾಗಿ ಮಾತಾಡ್ಕೊಂಡ್ ಕೂತವ್ರೆ ಇಲ್ಲಿ. ಮನೋಜನ ಅಂತ ಅವನು. ಮನೋಜನ್ ಅವನು. ಯಾರದು ಬಂದಿರೋದು? ಯಾರ್ಯಾರು ಬಂದಾರ ಜೊತೆ ಎಲ್ಲ 3-4 ಜನ ಅವ್ರೆ. 3-4 ಜನ ಬಂದವ್ರೆ.
ಹಾ ಆಯ್ತು 1,000 ರೂಪಾಯಿ ಹಾಕ್ತೀನಿ. ಫೋನ್ ಕೊಡ್ತಾರೆ ನಮ್ಗೆ ಇದ್ ಮಾಡ್ಬೇಡ. ಲೋಕಣ 1,000 ರೂಪಾಯಿ ಹಾಕ್ತೀನಿ. ಲೋಕಲೇ ನಿನ್ಗೆ ಯಾಕೋ ದುಡ್ಡು ಕೊಡಲ್ಲ ನಾನು ಮಗ ದುಡ್ಡು ಹಾಕ್ಬೇಕಣ್ಣ. ಲೌರಕ್ಕೆ ಬಾಲ್ಗಳು ನನ್ನ ಹೆಸರು ಬರೀತೀನಿ ಅಂತ ಕೂತವೆ. ನಾನು ಏನ್ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಹೋಗಕ್ಕೂ ಬಿಡಲ್ಲ. ಊರಿಗೆ ಬಂದ್ರು ಕಾಟ, ಇಲ್ಲಿ ಕಾಟ. ಲೇ ನಮ್ ಹುಡ್ಗಿಗೋಸ್ಕರ ಎಷ್ಟು ಖರ್ಚು ಮಾಡಿದೀನಿ ಗೊತ್ತಲ್ಲ ಅವಾಗ. ಕಣಪ್ಪ ನಂಗೆ ಗೊತ್ತಿಲ್ವಾ, ತೋಟದಲ್ಲಿ ತೆಂಗಿನಕಾಯಿ ಕದ್ದಿ ಮಾಡಿ ಏನೋ ದುಡ್ದು ಕಟ್ಟೋ ಖರ್ಚು ಮಾಡ್ದ ನಂಗೆ ಹೇಳ್ತಾನೆ ಅಲ್ಲಿ ಕನ್ನಡ ಮನೆ ಕದ್ಬಿಟ್ಟು. ನೀನ್ ಟವರ್ ಮುಗಿಸಿ ದುಡ್ದು ಖರ್ಚು ಮಾಡಿರೋ ನಂಗೆ ಹೇಳ್ತಾನಲ್ಲ ಅವನು. ಕಂಡವ್ರ ಮನೆ ತೋಟದಲ್ಲಿ ಎಣ್ಣೆ ಕುಯ್ಸಿ ನಮ್ಗೆಲ್ಲ ಬರ್ಸಿ ಕದ್ದಿ ಖರ್ಚು ಮಾಡವ್ನೆ. ಏನ್ ಮೈ ಮುರ್ದಿ ದುಡ್ದಿ ಖರ್ಚು ಮಾಡಿರೋ ನಂಗೆ ಹೇಳ್ತಾನೆ ತೆಗಿ. ಕಳ್ತನ ಮಾಡೋದೇನ್ ಸುಲಭನಲ್ಲ. ಇತ್ತು ಮರ್ಯಾದಿಲ್ಲನ ಇರ್ರಿ ಫೋನ್ ಅದು ಯಾಕೆ ಕುಡ್ದ್ಬಿಟ್ಟಂಗ್ ಸಾಯ್ತೀರಾ? ಎಷ್ಟು ಮೊಳ್ತಂತಿ ತೂರಿ ಕಾಂಪೌಂಡಾರಿ ಈ ಚೀಲದಲ್ಲಿ ತುಂಬಿ ಬರ್ಸಿದಲ್ಲಪ್ಪ ಅಲ್ಲಿ ಮರಕ್ಕೆ ಕಟಾಕ್ಸಿ ಮರ ಕಟಾಕ್ಸಿ ಬರ್ಸಿದಲ್ಲ. ಆಯ ನೀನು ನನ್ನ ಎಂಟ್ರಿಯಲ್ಲಿ ತಿಂದಿರ್ಲಿಲ್ವ ಅವತ್ತು? ಏನ್ ತಿಂದಿದ್ದು? ಬಿದ್ದಿರಲ್ವಾ ಮೂರ್ ದಿನ ಆದ್ರೂ ಗೂಸ? ಬಿಡಲೇ ಅವೆಲ್ಲ ಏನ್ ಮಾತಾಡ್ಕೊಂಡು ಇವತ್ತು ನನ್ ಡವ್ ಬಂದೋಳೆ ಎಂಜಾಯ್ಮೆಂಟ್ ಕುಡ್ದಿದ್ದೀನಿ. ನೀನ್ ಮನೋಜ ಅಲ್ಲ ಕಣ ನೀನು. ಯಾರು ಅಂತ ಟವರ್ ಇವತ್ತ ಬಂದ್ ಮಾತಾಡಯ್ಯೋ. ಮನೋಜನೇ ಕಣ ಮಾತಾಡೋದು. ಮತ್ತೆ ಯಾಕೆ ಹಿಂಗ ಆಡ್ತಾವ ನೀನು ಇವತ್ತು? ಈಗ ಫೋನ್ ಮಾಡಿದ್ದೀನಿ ಮನೋಜಿಂಗೆ. ಮನೋಜ ನಾನಲ್ಲ ಯಾವ್ದು ನಂಬರ್ ಕಳ್ಸು ಅಂತವನೆ. ಫೋನ್ ಮಾಡ್ತಾವನಂತೆ, ಫೋನ್ ಹೋಯ್ತಾ ಇಲ್ಲ. ನನಗೂ ಒಂದೊಂದ್ಸರಿ ಅದನ್ನೇ ಹೇಳ್ತಾನೆ. ಮನೋಜ ಚೆನ್ನಾಗಿ ಮಾತಾಡ್ತಾವನೆ. ಇದೆ ಫೋನ್ ಮಾಡ್ಕೊಂಡು ಮನೋಜ್ ಆದ್ರೇನು, ಸತೀಶ್ ಆದ್ರೇನು, ಗಿರೀಶ್ ಆದ್ರೇನು, ಯಾವನಾದ್ರೆ ನಿಂಗೆ ಇಲ್ಲ. ನಿನ್ ಗಣೇಶನ್ ಕಾಸು ಕೊಡ ತಿಕ್ಕ ಮುಚ್ಕೊಂಡ್ಲೆ 5,000 ಒಂದು ಕೊಡ್ತೀನಿ ಕಣ. ಯಾವನ್ ನಾಯಿ ಅಲ್ಲ ನಿನ್ನ ಒಂದ್ ನಾಯಿ ಬರಲ್ಲ ಕಳ್ಳ. 5,000 ರೂಪಾಯಿ ಗಣೇಶನ್ ಕೊಡ್ತಲೇ. ಎಷ್ಟು ಕೊಟ್ಟಂಗ್ ಕೇಳಲ್ಲ. 300 ರೂಪಾಯಿ ವೆಂಕಟೇಶಣ್ಣ ಕೊಟ್ಟಂಗ್ ಕಳ್ಳ. ನಿನ್ಗೆಲ್ಲ ಬಂದಿರೋ ದೊಡ್ಡರಾಗಲೇ 300 ರೂಪಾಯಿ. ಕುಡ್ದ್ಬಿಟ್ಟು ಎತ್ತ ಮಾತಾಡ್ಬಿಡಿ. 300 ರೂಪಾಯಿ ದೊಡ್ಡದ 5,000 ರೂಪಾಯಿ ದೊಡ್ಡದ? ಲೈ 300 ರೂಪಾಯಿ ದೊಡ್ಡದು. 5,000 ದೊಡ್ಡದು ಕಣ್ಲೆ ಅಲ್ವಾ? ಲೇ 5,000 ಬೇಡ ಕಣಲೇ. ನಿನ್ ಗಣೇಶನ್ ಕೊಡ್ತು 20,000 ಆಗ್ತದೆ. 300 ರೂಪಾಯಿ ದೊಡ್ಡದ 5,000 ರೂಪಾಯಿ ದೊಡ್ಡದ? ಲೇ ನೀನ್ ಇವಾಗ ಕರೆಕ್ಟಲ್ಲಿ ಲೆಕ್ಕ ಗೊತ್ತಿರೋನಾದ್ರೆ 300 ರೂಪಾಯಿ 5,000 ಆದ್ರೆ ಚಿಲ್ಲರೆ ಎಷ್ಟು ಬರ್ತದೆ ಹೇಳಲ್ಲ. 300 ರೂಪಾಯಿಲಿ 5,000 ಹೋದ್ರೆ ಚಿಲ್ಲರೆ ಇನ್ನೆಷ್ಟು? 5,700. ಈ ಕುಡ್ದ್ಬಿಟ್ಟವನೇ ನನ್ ಮಗ, ಕುಡ್ದ್ಬಿಟ್ಟವನೇ. ನನ್ನ 4,700. 300 ರೂಪಾಯಲ್ಲಿ 5,000 ಹೋದ್ರೆ 4,700. 300 ರೂಪಾಯಿಲಿ 5,000 ಹೋದ್ರೆ 4,700 ಅಂತೆ. 3,000 ಅದೇ ಕಣ್ಲ ನಾನು ತೆಗಿ ಟಿಕ್ ಇಡ್ತಾ ಇದೀರ ತೆಗಿ. 4,700. ಲೇ ತುಲ್ಲಪ್ಪ ಎಲ್ಲಿಂದ ಕಲ್ತಿದ್ಯಾ ಹಿಂಗೆ ಮಾತಾಡೋದನ್ನ? ಏನ ಕಲ್ತ್ಬಿಟ್ಟು ಅಕ್ಕಾಗಿ ಮರ್ಯಾದಿಲ್ಲ ಮಾತಾಡ್ತಾರಲ್ಲ ಅಣ್ಣ ಇವನು. ಏನ ತೆಗಿ ಅಕ್ಕ ತಂಗಿಯ ಜೊತೆ ರೀತಿಯಲ್ಲಿ ಮಾತಾಡ್ತಾವನೆ. ಈಗ ಅವಳಿಗೆ ಫೋನ್ ಹಾಕಿ ಮಾತಾಡ್ತೀಯಲ್ಲ ನೀನು. ಮೆಟ್ಟ ನೋಡ್ಬಿಡ್ತೀನಿ ನನಗೆ. ನಾ ಅವ್ರ ಜೊತೆ ಮಾತಾಡ್ಸಿದ್ರೆ ಏನಲ್ಲ ನನ್ ಬಗ್ಗೆ ಹುಡ್ಗಿ. ಕಾನ್ಫರೆನ್ಸ್ ಹಾಕ್ತೀನಿ ಮಜಾ ಮಾಡಲ್ಲ. ತೊಳ್ದ ಹಾಕೋಲಿ ತೊಳ್ದ ತಿಗೊಂಡ್ ಫೋನ್ ಇಟ್ಟು ತಡಿಯಲ್ಲ. ಆಮೇಲೆ ಈಗ ಬೈದಾರ ಕೈಲೆಲ್ಲ ಬೈಸ್ಕೊಳ್ತೀಯ ಆಮೇಲೆ. ಲೋಡಕ್ಕೆ ಬಾಲ್ ಯಾಕಲ್ಲ ಯಾವ ಸೀಮೆ ಫ್ರೆಂಡ್ಸ್ ಇರಲ್ಲ ನೀವೆಲ್ಲ? ಬೇರೆ ಫ್ರೆಂಡ್ಸ್ ಎಲ್ಲ ಕೂರ್ದಿ ಚೆನ್ನಾಗಿದ್ದೀರಾ ಏನು ಊಟ ಆಯ್ತಾ ಅಂತೆಲ್ಲ ಕೇಳ್ತಾರೆ. ನೀವು ಫೋನ್ ಮಾಡಿ ತಲೆ ತಿಂತೀರಲ್ಲ ಹಿಂಗೆ. ನೈಟು ನಿದ್ದೆ ಮಾಡಿಲ್ಲ ಹಿಂಗ ಆಡ್ತಿರಲ್ಲ. ನೈಟು ನಿದ್ದೆ ಮಾಡಬಾರ್ದು ಅಂತಾನೆ ನಾನ್ ಪ್ಲಾನ್ ಹಾಕಿರೋದು. ನೋಡೋ ಮನಜ, ಈಗ ಬರಲ್ಲ ನೋಡಿಲಿ ನೀವೇನಾದ್ರೂ ಮಾಡ್ಕೊಳ್ಳಿ, ಹೆಂಗಾರು ಶಾಡ ತರ್ಕೊಳ್ಳಿ. ನನ್ನ ಮಧ್ಯಕ್ಕೆ ಎಳ್ದ್ಬಿಟ್ರೆ ಸರಿ ಇರಲ್ಲ. ಬೇಕಾದ್ರೆ ದುಡ್ಡು ಬೇಕಾದ್ರೆ ಕೊಟ್ಬಿಡ್ತೀನಿ. ನಿನ್ ಮೇಲೆ ಹೆಸರು ಬರೋದು. ತೊಳ್ಳು ಅನ್ನು ನಾನಿಲ್ಲಿ ಬೇಕಾದ್ರೆ 1 ತಿಂಗಳು ಸಂಬಳ ಕೊಟ್ಬಿಡ್ತೀನಿ. ಹೆಂಗಾರು ಎಲ್ಲಾರು ಹೋಗಿ ಸಾಯಿರಿ. ನನ್ನ ಹೆಸರು ಮಧ್ಯಕ್ಕೆ ಕರಿಬೇಡಿ. ನಮ್ಮ ಮನೆ ತಕ್ಕ ಯಾರು ಬರ್ಬೇಡಿ. ಎಷ್ಟು ಕೊಡ್ತೀಯಾ?
ಒಂದು ತಿಂಗಳು ಸಂಬಳ ಪೂರ್ತಿ ನೀನು ಎದೆ ಮೇಲೆ ಹಾಕ್ತೀನಿ, ಹೆಂಗಾರು ಮಾಡ್ಕೊಂಡು ಸತ್ತು ಯಾವಾಗ ಹೋಗ್ಬಿಡ್ತೀನಿ. ಆಗ್ತೀಯಾ? ಈಗ 1ನೇ ತಾರೀಕು ಹಾಕ್ತೀನಿ. 1ನೇ ತಾರೀಕು ಎಷ್ಟು ಹೇಳಿ ನಿಂಗೆ ಸಂಬಳ? ಎಷ್ಟು ಕೊಡ್ತಾರೆ ಅದನ್ನು ಎಷ್ಟೋ ಕೊಟ್ಬಿಡು, 10,000 ಕೊಡ್ತೀನಿ ಬಿಡು ನಿಂಗೆ. ತಗೊಂಡೋಗಲ್ಲ ಈಗಲೇ. ಅಲ್ಲೇ 400 ಆಗಿತ್ತು, ಈಗ ಅಲ್ಲೇ 2 ಸೀಕ್ರ ತರಿಸ್ಕೊಂಡಿದ್ದೀನಿ. 20 ರೂಪಾಯಿ ಜಾಸ್ತಿ ಆಗೈತೆ. ಈಗ 300 427 ರೂಪಾಯಿ ಬಿಲ್ ಆಗೈತೆ. ಈಗ ಕಬಾಬ್ ಬೇಕು. ಈಗ ಈಗ ಏನು ಎಣ್ಣೆ ಕುಡಿದಿರ ಅದಕ್ಕೆ ನಾನು ದುಡ್ಡು ಕೊಡ್ತೀನಿ, ನಾನು ಬಿಟ್ಬಿಡು. ಎಷ್ಟಾಯ್ತು ಈಗ ದುಡ್ಡು? ಗಣೇಶಂಗೆ ನಿಮ್ಮ ಅಪ್ಪ ಕೊಡ್ತಾನ? ನೋಡಿ ಮತ್ತು ಏನ್ ಅನ್ಕೊಂಡಿದ್ದೀರ ನನ್ನ? ಅಲ್ಲಿ ನಾನು ಊರಲ್ಲಿ ನಾನು ಒಬ್ಬನೇ ಇದ್ದೀನಿ, ಅಲ್ಲಿ ಯಾರು ಇಲ್ವಾ? ಅಲ್ಲಿ ಕೇಳಿ ಎಲ್ಲರೂ. ಲೇ ಆ ವೆಂಕಟೇಶಣ್ಣ ಕೇಳಲ್ಲ ಯಾರು ಎಷ್ಟೆಷ್ಟು ಕೊಟ್ಟರೆ ಹೇಳ ವೆಂಕಟೇಶಣ್ಣ. ಎಲ್ಲ ಚಾನೆ ಕೊಟ್ಟಿಲ್ಲ ಕಣ, ನೀನ್ ಗ್ರೇಟ್ ಕಣ. ನೀನ್ ಕೊಡ್ಬೇಕು ಅಂತ ಅಲ್ವಾ ಅವ್ನು ಮನೋಜನ್ ಆಟ. ಅವನು ಮನೋಜ್ನ ಹತ್ರ ಪೂರ್ತಿ ಅವನು. ನಾನು ಮನೋಜ್ ಅಲ್ಲ ಕಣ, ಅವನು ಮನೋಜ್ ಅಲ್ಲ, ಅವನು ಯಾರು ಅಂತಾನೆ ಗೊತ್ತಾಯ್ತಲ್ಲ ನಂಗೆ. ಮನೋಜಂಗೆ ಫೋನ್ ಮಾಡಿದ್ರೆ ಅವ್ನ ಮನೇಲಿ ಬಿದ್ದವನೇ ಹಂದಿ ಬಿದ್ದಂಗೆ, ಇವ್ನು ನೋಡಿದ್ರೆ ಯಾರು ಅಂತಾನೆ ಗೊತ್ತಾಯ್ತಲ್ಲ. ಊರಲ್ಲಿ ಆನಂದ್ ಮಗಲ್ ಕೊಟ್ಟವ್ರು ಕಾಸ್ನ ಅಂತಂದ್ರು, ನಾನು ಮಾಡಿಸ್ತೀನಿ ನೋಡಿ ಸರಿ. ಅವ್ನ ಕೈ ಕೊಟ್ಟಿರೋದು ಅಂತ ಅವ್ರ ಬಾಯಿಗೆ ಏನು ಎದಳೋದಿಲ್ವಂತ, ಅವ್ರ ಬಾಯಿಗೆ ಹುಳ ಬೀಳೋದಿಲ್ವಂತ. ಆ ಊರ್ ಮುಂದೆಲ್ಲ ಹಂಗೆ ಮಾತಾಡ್ತಿದ್ರು. ಅದಕ್ಕೆ ಇವ್ನು ಮನೋಜ ತಲೆ ಕೆಡ್ಸ್ಕೊಂಡ್ಬಿಟ್ಟು ಕುಡ್ದು ಬ್ಯಾಡ ಬಾರ್ಲ ಅಂದ್ರೆ ಕೇಳ್ತಿಲ್ಲ ಅವನು. ಇವ್ನ್ಗೆ ಯಾಕೆ ಬತ್ತು ಹಿಂಗೆ ಗಣಪತಿ ಹುಚ್ಚು? ಗಣಪತಿ ಹಬ್ಬದಿನ ಕುಡಿ ಮಂಗೆ ಇರ್ತಾನೆ. ನೀವು ಯಾವ ಕುಡಿಯೋದ್ ಕಲ್ತ್ರಿ ಅಂತಾನೆ ಗೊತ್ತಿಲ್ಲ. ಕುಡ್ದು ಬಿಟ್ಟವನೇ ವೆಂಕಟೇಶನ. ಇದು ನೀವ್ ಯಾರು ಹೇಳಿ ವೆಂಕಟೇಶನ? ವೆಂಕಟೇಶನ ಸುದೀಪನ್ ಕರ್ಸ್ಬೇಕು ಅಂತ ಬೇರೆ ಕುಂತಂಕಣೋ. ತೊಳು ಬತ್ತಾನೆ. ನೀವ್ ಯಾವ ಊರು ಹೇಳಿ ವೆಂಕಟೇಶನ? ನೀವು ಯಾವ ಹೇಳಿ? ನಮ್ಮೂರ? ಹೂಕಣ್ಣ ಬಿ ಯಾಕಲ್ಲ ನೀವು ಯಾವ ಎಲ್ಲ ಎಲ್ಲಿ ಹೇಳಿ ನಿಮ್ಮ ಮನೆ? ನನ್ಗೆ ಅವಾಗಲಿಂದ ಅವ್ನು ಮನೋಜ್ ರೋಸ್ತಾನೆ, ಇವಾಗ ನಿಂದಾಯ್ತು ನನಗೆ. ಅಲ್ಲ ಈಗ ಇವ್ರನ್ನ ಕರ್ಕೊಂಡೋಗ್ಬಿಡಿ, ಮನೆ ತಕ್ಕ ಬಿಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬಾಕ್ಲ ಹಾಕೊಂಡು ಬಂದ್ಬಿಡಿ. ಹೇಳ್ತೀನಿ ಆಟೋ ಬಾಡಿಗೆ ನಾನು ಕೊಡ್ತೀನಿ ನಾನು. ಅಯ್ಯೋ ಅವಾಗ್ಲೇನೆ ಆಟೋ ಕರ್ಸಿದ್ದೆ. ಆಟೋದಲ್ಲಿ ಎತ್ಬಿಟ್ಟು ಬಾ ಎಣ್ಣೆ ಹೊಡೆಯೋಣ ಅಂತ ಡ್ರೈವರ್ನ ಕರ್ಕೊಂಬಂದು ಎಣ್ಣೆ ಹೊಡ್ಸಿ ಅವನು ಟೈಟ್ ಮಾಡಿ. ಎಂತ ನನ್ನ ಮಗ ಏನು ನನ್ನ ಮಗ ಎದ್ದೋಳ ಅಂದ್ರೆ ಅವ್ನ ಆಟೋದನ್ನ ಅವನು ಎದ್ದಳ್ತಿಲ್ಲ. ಸರಿ ಆದವ್ರು ಇವ್ರು. ಏನಾದ್ರು ಮಾಡಿ ನಾನು ತಲೆ ಕೆತ್ತಾರ ಇವತ್ತು ಇವ್ರು. ಹಂಗಾರೆ ಎದ್ದಳಲ್ಲ ವೆಂಕಟೇಶಣ್ಣ. ಹೇಳು ವೆಂಕಟೇಶಣ್ಣ ಹೇಳು. ರವಿ ಆಡ್ತಿಯಲ್ಲ ರವಿ, ರವಿ ಕೊಡಿಯಲ್ಲಿ. ರವಿ ರವಿ ಕೊಡಿಯಲ್ಲಿ ಹಾಗೆ. ರವಿ ಹಲೋ ರವಿ ರವಿ ನೀ ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ? ನೀನು ಕುಡ್ದಿದ್ಯಾ? ಎಲ್ಲ ಕುಡ್ದ್ಬಿಟ್ಟ ಸುಮ್ಮನೆ ಮಕ್ಳ ತೆಗೀತಿ. ನಂಗೆ ಯಾಕೆ ಹಿಂಗ್ ತಲೆ ತಿಂತಾ ಇದೀರಾ? ಎಲ್ಲರೂ ಎಲ್ಲರೂ ಹಾಳಾಗಿ ಹೋಗ್ಬಿಡಿ ಅತ್ತಿಗೆ. ನಿಮ್ದಿಯಾಗಿರಕಲ್ಲ ತೆಗಿ. ಯಾವ ತೆಗಿ ಹಬ್ಬದ ದಿನ ಕುಡ್ದಿದ್ದೀರಲ್ಲ ನೀವು. ಗಣಪತಿ ಎಲ್ಲ ಕುಡ್ತೀರಾ ನೀವು? ಕುಡ್ದು ಕುಡಿದ ಕುತ್ಕೊಂಡಿದ್ದೀರಾ? ವೆಂಕಟೇಶಣ್ಣ ಊರಿಗೆ ಬರ್ತಿಲ್ವ ನೀನು? ವೆಂಕಟೇಶಣ್ಣ ಊರಿಗೆ ಬರೋಣ ಅನ್ಕೊಂಡಿದ್ದೆ. ಈ ನನ್ ಮಕ್ಳು ಹಿಂಗ್ ಆಡ್ತಾವೆ, ಅಲ್ಲಿ ಬಂದು ನಂಗೆ ಭಯ ಆಯ್ತೈತೆ. ಅಲ್ಯ ಏನ್ ಮಾಡ್ ತಲೆ ಕಿತ್ತವೋ ಮನೋಜ. ಬೇರೆ ಲಾಸ್ಟ್ ಕಾಲ್ ಮಾಡ್ತಾರ. ಮನೋಜ ಮಾತಾಡೋ ಮನೋಜ ಕರಿತೇವಲ್ಲ ವೆಂಕಟೇಶನ. ಅಲೋ ಏನು ನಿಂತು ಮನೋಜ? ನೋಡೋಣ, ನನ್ಗೆ ಬದುಕಕ್ ಇಷ್ಟ ಇಲ್ಲ. ವೆಂಕಟೇಶಣ್ಣ ನನ್ಗೆ ಲಾಸ್ಟ್ ಫೋನ್ ಮಾಡಿರೋದು ಅವನು. ನಾ ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಮ್ಮನೆ ತಗ ಬರ್ತಾರೆ ಪೊಲೀಸು. ಏನಾದ್ರು ಒಂದ್ ಮಾಡಿ ಇವನ್ಗೆ ಇವತ್ತು ಸಂಜೆ ಸ್ವಲ್ಪ ಬರ್ತೀನಿ ಊರಿಗೆ. ನಾನು ಬಾಟ್ಲು ಚಚ್ಕೊಂಡು ಇವತ್ತು ಚುಚ್ಕೊಂಡಿದೀನಿ. ಎಲ್ಲಾರ್ಗು ಬಾಯ್ ಬಾಯ್ ಬಾಯ್. ನೋಡು ಆಮೇಲೆ ಸರಿ ಇರಲ್ಲ ಹೇಳ್ತಾ ಇದೀನಿ ಕೇಳು. ಆಮೇಲೆ ವೆಂಕಟಣ್ಣ ನನ್ನ ಸಾವಿಗೆ ಈ ನನ್ ಮಗನೇ ಕಾರಣ. ತೊಳ್ಳು ಕಾರಣ. ದಿಗ ಮುಚ್ಕೊಂಡು ಇಡು ಫೋನ್. ನಾನು ಆಮೇಲೆ ಸರಿ ಇರಲ್ಲ ನೋಡಲಿ. ನನ್ ಸಾವಿಗೆ ಇವನೇ ಕಾರಣ. ಗಣೇಶ್ ಹಬ್ಬದ ದಿವಸ ನನ್ ಮಗ ಜೈಲಾಗಿರ್ಬೇಕಣ್ಣ. ನೀನು ಸಾಕ್ಷಿ ಫೋನಾಗ ಮಾತಾಡಿರೋದಕ್ಕೆ. ಬಾಯ್ ಅಣ್ಣ. ಮುಂದಿನ ಜನ್ಮದಾಗೆ ತಡಿಯೋ ಇಲ್ಲಿ ಮನೋಜ, ತಡೀಲಿ. ಈಗ ಏನ್ ಬೇಕಪ್ಪ ನಿಂಗೆ? ಈಗ ಮುಂದಿನ ಜನ್ಮದಾಗೆ ತಡಿಯೋ, ಏನು ಮಾಡ್ಕೊಬೇಡ, ತಡೀಲಿ. ಏನ್ ಬೇಕೀಗ ನಿಂಗೆ? ಮುಂದಿನ ಜನ್ಮದಾಗೆ ನಾವು ಒಟ್ಟಿಗೆ. ಈ ನನ್ ಮಗ ಫ್ರೆಂಡ್ ಬೇಡ ಅಣ್ಣ. ಮುಂದಿನ ಜನ್ಮದಾಗೆ ಇವನು ಮಿತ್ರದ್ರೋಹಿ, ಇವನು ನನ್ನ ಮಗ, ಇವನು ಕಳ್ಳನ ಮಗ, ಇವನು ಮಿತ್ರದ್ರೋಹಿ, ಮನೆಯಾಳ್ ನನ್ನ ಮಗ, ಲಫಂಗ್ ನನ್ನ ಮಗ, ಕಚಡ ನನ್ನ ಮಗ, ತೊಟ್ಟಿ ನನ್ನ ಮಗ, ಆಯ್ಕಂತಿನ ನನ್ನ ಮಗ, ಆಯ್ಕೋತಿ ನನ್ನ ಮಗ. ಇಲ್ಲಿ ತಲೆನೋವು ಬರ್ಸ್ಬೇಡ. ತಡಿಯೋ ಇಲ್ಲಿ ತಡಿಯೋ.
ಬಾಯ್ ಮುಂದಿನ ಜನ್ಮದಾಗೆ ನಾನು ನಿಮ್ಮ ಹೊಟ್ಟಿನ ವೆಂಕಟೇಶಣ್ಣ ನಿಮ್ಮ ಅಮ್ಮನ ಹೊಟ್ಟೆಗೆ ಇಬ್ರು ಹುಟ್ಟಿ ಅವ್ನ ಕೈ ಕಟ್ಟಾಕಿ ಅವ್ನ ಕೈನ ಕಟ್ಟಾಕ್ಬಿಡಿ ಕಟ್ಟಾಕ್ಬಿಡಿ ಒಂದು 10 ನಿಮಿಷ ಕೈ ಕಟ್ಟಾಕ್ಬಿಟ್ಟು ಬಾಯಿಗೆ ಏನಾದ್ರು ತುರ್ಕಿ ಅವನಿಗೆ ಏನ್ ಹಂಗ್ ಮಾತಾಡ್ತಾವನೆ ಬಾಟ್ಲು ತಾಂಡ್ ಹೊಡಿತಕ್ಕಳ್ಳ ಅವನು ಎಷ್ಟು ಕುಡ್ದವನೆ ಅಯ್ಯ ಮೂರುವರೆನೂ ಆಗಿರ್ಬೇಕು ಅಯ್ಯೋ ಇನ್ನೂ ಬದುಕಿರೋದೇ ಚಲ ಏನ್ 3 ಬಾಟ್ಲ ಅಥವಾ 3 ಕ್ವಾರ್ಟ್ರಾ 3 ಕ್ವಾರ್ಟ್ರು 3 ಕ್ವಾರ್ಟ್ರಾ 3 ಕ್ವಾರ್ಟರ್ಗೆ ಹೆಂಗ ಆಡ್ತಾವನಲ್ಲ ಬಾಟ್ಲ್ ಫುಲ್ ಕುಡ್ದು ಸುಮ್ನೆ ಇನ್ನೊಂದ್ ಕ್ವಾರ್ಟರ್ ಹಾಕಿ ಫುಲ್ ಬಾಟ್ಲ್ ಆತಲ್ಲ ಒಂದ್ ಫುಲ್ ಬಾಟ್ಲ್ ಕುಡ್ಕೊಂಡ್ ಬರೋನು 3 ಕ್ವಾರ್ಟರ್ಗೆ ಹೆಂಗ ಆಡ್ತಾವನಲ್ಲ ನೀನು ಕುಡಿಯೋದ್ ಬಿಟ್ಟಿದ್ನಲ್ಲ ಅದಕ್ಕ 6 ತಿಂಗಳು ಅಯ್ಯ ಅವ್ನು ಯಾರೋ ಊರ್ ಮುಂದೆ ನೀನು ಗಣಪತಿ ಕಾಸು ಕೊಡಲ್ಲ ಅಂದ್ಬಿಟ್ರಂತೆ ನನಗೆ ಯಾರೋ ಬೈದವ್ರಲ್ಲ ಬೇಜಾರಲ್ಲಿ ಕುಡಿದಿರ್ಬೇಕು ಇಲ್ಲಿ ಅಣ್ಣ ಯಾರು ಮಾತಾಡ್ತಾರದು ಹಲೋ ವಿಷಯದ ಬಾಟ್ಲು ಅಣ್ಣ ನಿನ್ ಕೈ ಬಗೀತೀನಿ ಅದನ್ನ ಕಿತ್ಕೊಂಡ ಅಣ್ಣ ಇವರು ಯಾಕೋ ಹೆವಿ ಅಯ್ಯೋ ನೋಡ್ರ ಇದನ್ನ ಎಣ್ಣೊಡಿ ಕಾಕೊಂಡು ಕುಡಿತಿದ್ದೀನಿ ಅಣ್ಣ ಒಂದ್ ಕೆಲಸ ಮಾಡೋಣ ಇವ್ರೇನಾರು ಮಾಡ್ತಾರೆ ನನಗೆ ಇವತ್ತು ಏನಾದ್ರು ಮಾಡ್ತಾರೆ ಸುಳ ಮಕ್ಳು ತೆಗಿ ಎಲ್ಲೋದ್ರು ನೆಮ್ಮದಿ ಕೊಡ್ತಾ ಇಲ್ಲ ಊರಲ್ಲಿ ಹೋದ್ರು ನೆಮ್ಮದಿ ಕೊಡಲ್ಲ ಯಾಕೆ ಹಿಂಗ್ ಕಲ್ತ್ಕೊಂಡ ಇವನು ಮನೋಜ ಮನೋಜ ಅಲ್ಲ ಕಣ್ಣ ಇವನು ಮನೋಜಂಗ್ ಫೋನ್ ಮಾಡಿದ್ದೆ ಇನ್ ಮನೋಜ ಅಲ್ಲ ಯಾರು ಅಂತಾನೆ ಗೊತ್ತಾಯ್ತಿಲ್ಲ ನನ್ನ ಹೆಸರು ಬರೀತೀನಿ ಅಂತ ವೆಂಕಟೇಶಣ್ಣ ಒಂದ್ ನಿಮಿಷ ಇರಪ್ಪ ಮನೋಜ ಮುಂದಿನ ಜನ್ಮದಾಗೆ ಇವನ್ ಫ್ರೆಂಡ್ಶಿಪ್ ಬೇಡ ಕಣ ನಾವೆಲ್ಲ ಸೇರಿ ಒಂದ್ ನಿಮಿಷ ಇರಲಿ ಒಂದ್ ನಿಮಿಷ ಕೇಳಿ ನಾನು ಪೊಲೀಸ್ ಬರ್ತಾರೆ ಮನೆ ತಗೆ ತಿಕ್ಕ ಹೊಡಿತಾರೆ ತೆಗೆದ್ರು ಬಿಡಿ ತೆಗೆದ್ರು ನನ್ನ ಈಗ ದೇಶ ಬಿಟ್ಟಿ ನಾನು ಬಿಡಿ ತೆಗೆದ್ರು ನನ್ನ ಇವ್ ಸೂಳ ಮಕ್ಳು ಇವರು ನೆಮ್ಮದಿಯಾಗಿ ಒಂದು ಕೆಲಸ ಮಾಡ್ದಂಗ್ ತೆಗೆದ್ರು ನನ್ನ ಈಗ ಪೊಲೀಸರು ಲಾಟಿಗೆ ಖಾರದ ಪುಡಿ ಹಾಕಿ ಇಳಿಸ್ತಾರ ತೆಗಿ ಮಕ್ಳ ತೆಗಿ ಮನೋ ಏನ್ ಮಾಡದಪ್ಪ ಇವಕ್ಕೀಗ ಬೋಳಿ ಮಕ್ಳು ಹಬ್ಬದ ದಿನ ನೀರಾಗ ಮಾಡ್ದಲ್ಲಪ್ಪ ಬಿಡು ವೆಂಕಟೇಶಣ್ಣ ನಿಂಗು ನಂಗು ಪೊಲೀಸವರು ತಿಕ್ಕ ಹೊಡಿಯೋದ್ ಗ್ಯಾರಂಟಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ ಹೋಗಿ ನಾನು ಎಲ್ಲಾರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಯ್ತೀನಿ ನಾವು ಮಾಡಿದೀವ ಇನ್ನೇನು ನಮ್ಗೆ ಲಾಸ್ಟ್ ಮಾಡಿರೋದು ಇನ್ನೇನು ಇಬ್ಬರು ಸೇರಿಸಿ ತಿಕ್ಕೆ ಖಾರದ ಪುಡಿ ಹಾಕ್ತಾರೆ ಬಿಡಿ ಆಯ್ತು ಈಗ ಕಟ್ ಮಾಡಿ ನಾನು ಎಲ್ಲಾರು ಹೋಯ್ತೀನಿ ಧರ್ಮಸ್ಥಳಕ್ಕೆ ಹೋಗಿ ಎಲ್ಲಾರೇ ವೆಂಕಟೇಶಣ್ಣ ನಾನು ಹೋಯ್ತೇನೆ ತೆಗಿ ಸೂಳೆ ಮಕ್ಳು ಕಲ್ಲು ನೆಚ್ಕೊಂಡು ಆಗೋದಿಲ್ಲ ಇವ್ ಕೈಲಿ ಗೊತ್ತಿನಲ್ಲಿ ಮಕ್ಳು ತೆಗಿ ಹಬ್ಬದೇನು ನೆಮ್ಮದಿ ಇಲ್ದಂಗ್ ಮಾಡಿದ್ರು ತೆಗಿ ಅನ್ಕೊಂಡು ಎಲ್ಲ ರೆಡಿ ಆಗಿದ್ದೆ ಹುಡುಗಿ ಮಕ್ಳಿಂದ ತೆಗಿ ಬಟ್ಟೆ ನೆನ್ನೆ ಈ ತೊಳ್ದು ಇದಕ್ಕೋಸ್ಕರ ನೆನ್ನೆ ಹೋಗಿ ಬಟ್ಟೆ ನಿಮ್ದು ಅಣ್ಣ ನಂದು ಯಾವ್ರು ಅಲ್ಲ ನಾನು ಯಾರು ಅಲ್ಲ ಯಾರೋ ಗೊತ್ತಿಲ್ಲ ನಿಮ್ ಹೆಸರು ನಾನು ಕೊಡ್ಬಿಟ್ಟಿದೀನಿ ಕಣ ನಾನು ಇಲ್ಲ ನಾನು ಯಾವ್ರು ಅಂತ ಹೇಳೋದಿಲ್ಲ ಅಣ್ಣ ಇಲ್ಲ ಊರಿಲ್ಲ ಇವರು ಅದಕ್ಕೆ ಇಲ್ಲಿ ತಗೊಂಡೋಗಿ ಆಸ್ಪತ್ರೆಗೆ ಹಾಕಿ ಅಣ್ಣ ದುಡ್ಡು ಬೇಕಾದ್ರೆ ಹಾಕ್ತೀನಿ ಅಣ್ಣ ದುಡ್ಡು ಹಾಕ್ತೀನಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಹಾಕೋಣ ಅವ್ರನ್ನ ಎಲ್ಲರೂ ಅಲ್ಲೇ ಗೌರ್ಮೆಂಟ್ ಆಸ್ಪತ್ರೆಗೆ ಮಾಡ್ಬಿಟ್ಟವ್ರಣ ನಮ್ಗೆ ಅದಕ್ಕೆ ನೀವು ನಿಮ್ ಅಡ್ರೆಸ್ ಹೇಳಿ ಅಣ್ಣ ನಿಮ್ದು ಯಾವ ಹೇಳಿ ಅಣ್ಣ ನಂಗಿಲ್ಲ ಹಳೆ ತೊಡೆ ನಡುಕ್ತಾವ ನೀವು ಅವ್ರು ಆಡ್ತಾ ಇರೋದ್ ಗತೆಗೆ ತೊಡೆ ನಡುಕ್ತಾವೆ ಅಣ್ಣ ನಿಮ್ಮ ಹೋಯ್ತು ನಾ ಸ್ವಿಚ್ ಆಫ್ ಮಾಡ್ಕೊಂಡು ಹೋಯ್ತೀನಿ ನಂಬರ್ ಮಾಡಿ ನಂಬರ್ ಹೋಗಿ ಆಯ್ತು